SSLC ರಿಸಲ್ಟ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ನಮ್ಮ ತಾಲೂಕಾ ಟೀಮ್ ಕೂಡ ಮಾಡಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ. ಶಾಸಕರು ಕೂಡ ಮಾಡಿದ್ದಾರೆ. ಆದಷ್ಟು ನಮ್ಮ ಜವರಿಗಿದೆ ಏನಪ್ಪ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ SSLC ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ಪ್ರಯತ್ನ ಪಡ್ತಾ ಇದೀವಿ. ಇದಕ್ಕೋಸ್ಕರ ನಾವೇನದ ಟೀಚರ್ಸ್ನ ಎಲ್ಲ ಮುಖ್ಯ ಗುರುಗಳನ್ನ ಮೀಟಿಂಗ್ ಕರೆದು ತಗೋತಿದೀವಿ. ನಾನು ಸ್ಕೂಲ್ ವಿಸಿಟ್ ಹೋದಾಗ ಸ್ಪೆಷಲಿ ಸ್ಟೂಡೆಂಟ್ಗಿಂತಲೂ ಟೀಚರ್ಸ್ನೇ ಕರೆದು ಅವರಿಗೆ ಹುರಿದುಂಬಿಸಿ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತೇಳಿ ಅವರು ನಮಗೆ ಸಜೆಷನ್ ಕೊಡ್ತಾ ಇರ್ತಾರೆ. ನಾವು ಅವ್ರಿಗೆ ಕೂಡ ಹೇಳ್ತೀವಿ. ನಾನು ಯಾವತ್ತೂ ಹೈಯರ್ ಆಫೀಸರ್ ಅಂತ ಅವ್ರ ಹತ್ರ ಹೋಗೋದಿಲ್ಲ. ಆಸ್ ಎ ಫ್ರೆಂಡ್ ಆಗಿ ಡಿಸ್ಕಷನ್ ಏನೇನ್ ಸಮಸ್ಯೆ ಏನೇನು ಇಲ್ಲ ಅಂತ. ಲೈಬ್ರರಿ ವ್ಯವಸ್ಥೆ ಒಂದ್ರದ್ದು ಮಾಡ್ಬೇಕನ್ನೋದ. ಲೈಬ್ರರಿ ವ್ಯವಸ್ಥೆದೊಂದು ಮಾಡಿಸ್ಬೇಕು ಓದಾಕ. ಯಾಕಂದ್ರೆ ನಮಗೂ ಓದಾಕ ಯಾವ್ದು ಇರ್ಲಿಲ್ಲ. ನಾವು ಓದ್ಬೇಕಾದ್ರೆ ಆ ಕಡೆ ಕುಂತೆ ಓದಿದಂಗ. ಎಲ್ಲಾದ್ರೂ ಲೈಬ್ರರಿ ಇತ್ತು ಅಂದ್ರೆ ಆರಾಮ್ ಚೆನ್ನಾಗಿ ಹುಡುಗರು ಕೆಲವೊಬ್ರು ಓದ್ಬೇಕಂತಿರ್ತಾರೆ. ಸೂಟೇಬಲ್ ಪ್ಲೇಸ್ ಇಲ್ಲ. ನಮ್ಮ ಬಡತನ ಇರ್ತಕ್ಕಂಥ ಮನೆಗಳು. ಶ್ರೀಮಂತರ ಅವ್ರಿಗೊಂದು ಅಲ್ಲೊಂದು ಇಲ್ಲೊಂದು ಮನೆ ರೂಮ್ಗಳು ಇರ್ತಾವ. ಈಗ ಬಡವ್ರು ಇಲ್ಲಾಂದ್ರೆ ಅಟ್ಲೀಸ್ಟ್ ಲೈಬ್ರರಿಯಲ್ಲಿ ಬಂದು ಕುಂತು ಓದ್ಬೇಕಂತ ಹೇಳಿ. ರೈತರು ಬರೋದು ನನ್ನ ಬಳಿ ಅದಕ್ಕೆ ಬರ್ತಾರೆ ಅಂತಂದ್ರೆ ಅವ್ರದ್ದು ಕೆಲಸದಂತೆ ಬರ್ತಾರೆ. ಆ ಕೆಲ್ಸಕ್ಕೆ ನಾನು ಸ್ಪಂದನೆ ಕೊಟ್ಟರೆ ಅವ್ರಿಗೂ ಏನಂತ ಖುಷಿ ಇರುತ್ತೆ. ಆ ಕೆಲ್ಸ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಂಗ ನಾನು ಸರ್ವಿಸ್ ಕೊಡ್ಬೇಕಂತ ಇದ್ದೀನಿ. ಈಗ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಕೊಡ್ತಾನೆ ಇನ್ನ ಹೆಚ್ಚಿಗೆ ಕೊಡ್ಬೇಕು ಅಂತ ಇದೀವಿ. ನಾವು ಮೂಲತಃ ಬಡವ್ರು ಇರೋದ್ರಿಂದ ಮತ್ತೆ ರೈತರಿರೋದ್ರಿಂದ ನಾನು ಕೂಡ ರೈತರ ಕಂಡ್ರೆ ತುಂಬಾ ಇದು. ನಮ್ ತಂದೆ ತಾಯಿ ಯಾವ ರೀತಿ ಬಂದವ್ರಿಗೆ ನಾನು ಮ್ಯಾಕ್ಸಿಮಮ್ ನನ್ನ ಮನಸ್ಸಿನಿಂದ, ಈಗ ಎಲ್ರು ಹೇಳ್ತಾರೆ ಬಿಡು ಹೇಳೋದು ಮಾಡೋದಂತ, ಬಟ್ ನನ್ನ ಮನಸ್ಸಿನಲ್ಲಿ ಏನಿದೆ ಅಂಬುದನ್ನ ನಮಗ್ ಗೊತ್ತಿರುತ್ತ. ಯಾರೇ ಬಂದವರಿಗೆ ನಾವು ಗೌರವ ಪೂರ್ವಕ ಕಾಣಿಸ್ತೀವಿ. ಏನೇ ಬಂದ್ರು ನಮ್ ಕೆಲ್ಸ ಅಂತಾನೆ ಮಾಡ್ತೀನಿ. ಯಾರಾದ್ರೂ ವ್ಯಕ್ತಿ ಬಂದ್ರೆ ಅವ್ರ ಸ್ಥಾನದಲ್ಲಿದ್ರೆ ನಾನ್ ಹೆಂಗ ಅಂತೇಳಿ ವಿಚಾರ ಮಾಡಿ ಅವ್ರ ಕೆಲ್ಸನ ನಾನು ಮಾಡ್ತೀನಿ. ಇನ್ನಾದ್ರೂ ಮಾಡ್ಬೇಕಂತೀನಿ, ಮಾಡ್ತಾನೆ ಇದೀನಿ. ಬಟ್ ಅದು ಇನ್ನ ಸಕ್ಸಸ್ ಆಗಿಲ್ಲ ಅನ್ನೋದು ನಂದು ಕನಸು. ಈಗ ನಾನು ಹಳ್ಳಿಗಳಿಗಲ್ಲಿ ಹೋಗ್ತೀನಿ. ಈಗ ಸಾವಿರ ಪ್ರಾಬ್ಲಮ್ಸ್ ಇರ್ತಾವ. ಬಟ್ ನಾನು ಒಂದು ಮಾಡಿ ಈಗ ರೈತರು ಬರೋದು ನನ್ನ ಬಳಿ ಅದಕ್ಕೆ ಬರ್ತಾರೆ ಅಂತಂದ್ರೆ ಅವ್ರದ್ದು ಕೆಲಸದಂತೆ ಬರ್ತಾರೆ. ಆ ಕೆಲ್ಸಕ್ಕೆ ನಾನು ಸ್ಪಂದನೆ ಕೊಟ್ಟರೆ ಅವ್ರಿಗೂ ಏನಂತ ಖುಷಿ ಇರುತ್ತೆ. ಆ ಕೆಲ್ಸ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಂಗ ನಾನು ಸರ್ವಿಸ್ ಕೊಡ್ಬೇಕಂತ ಇದ್ದೀನಿ. ಈಗ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಕೊಡ್ತಾನೆ ಇನ್ನ ಹೆಚ್ಚಿಗೆ ಕೊಡ್ಬೇಕು ಅಂತ ಇದೀವಿ. ಇನ್ನ ತುಂಬಾ ವರ್ಕ್ ಮಾಡ್ಬೇಕನ್ನೋದಿದೆ. ಮಾಡ್ತೀವಿ ಸರ್. ನಿಮ್ದೊಂದು ಕನಸ್ರಿ ಸರ್, ಇಂಥದೊಂದು ಕೆಲಸನ ಮಾಡ್ಬೇಕು ಜನರಿಗೆ ಅಂತದ್ ಏನಾದ್ರೂ ಸರ್? ಅಂದ್ರೆ ಅದನ್ನೇ ನಮ್ದು ಮೇನ್ ಅಂದ್ರೆ ಇದು ಬಡವರಿಗೋಸ್ಕರ ಪೆನ್ಷನ್ ಇತ್ತು. ಪೆನ್ಷನ್ ಮಾಡ್ತಾ ಇದ್ದೆವು. ನಾನು PSI ಇಲ್ಲೇ ನೆಲೋಗಿಯಲ್ಲಿ ಇರ್ಬೇಕಾದ್ರಲ್ಲ ಹಿಂಗ ನಾವು ಜನಸ್ಪಂದನೆ ಮಾಡಿ ಮಾಡ್ಬೋದಿತ್ತಲ್ಲ ಅಂತಂತಿದ್ದೆವು. ಸ್ಕೂಲಿಗೆ ಭೇಟಿ ಕೊಡ್ತಿದ್ದೆವು. ಬಟ್ ಅವಾಗೂ ಟೈಮ್ ಇರ್ಲಿಲ್ಲ ಅಂದ್ರೂ ಏನಪ್ಪಾ ಅದೊಂದು ಸಪ್ರೇಟೆಡ್ ಡಿಪಾರ್ಟ್ಮೆಂಟ್, ಇದು ಸಪ್ರೇಟೆಡ್ ಡಿಪಾರ್ಟ್ಮೆಂಟ್ ಹ್ಯಾಂಗ್ ಹೋಗ್ಬೇಕು ಅನ್ನೋದು ಒಂದು ಮೈಂಡ್ ಬರ್ತಿತ್ತು. ಯಾರಾದ್ರೂ ಕೇಳಿದ್ರೆ ಇವ್ರನ್ನ ಹೈಯರ್ ಆಫೀಸರ್ನಪ್ಪ, ಇವನ್ ಯಾಕೆ ಬಂದ್ ಕೇಳ್ತಾನೆ PSI ಅಂತ ಹೇಳಿ. ಬಟ್ ಈಗ ತಹಸೀಲ್ದಾರ್ ಆಗಿದ್ದೀನಲ್ಲ, ನಾನು ಎಲ್ಲಾ ಡಿಪಾರ್ಟ್ಮೆಂಟ್ದಲ್ಲಿನೂ ಹೇಳ್ಬೋದು. ಎಜುಕೇಶನ್ ಗಮನ ಕೊಡ್ಬೋದು. ಈಗ ನಾನು ಅನ್ಕೊಂಡಿದ್ದನ್ನ ಅವ್ರಿಗೆ ಸಜೆಷನ್ ಹೇಳ್ಬೋದು ಹಿಂಗಂತೇಳಿ. ಹಿಂಗಾಗಿ ನಾವು ಕೂಡ ಈಗ SSLC ರಿಸಲ್ಟ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ನಮ್ಮ ತಾಲೂಕಾ ಟೀಮ್ ಕೂಡ ಮಾಡಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ. ಶಾಸಕರು ಕೂಡ ಮಾಡಿದ್ದಾರೆ. ಆದಷ್ಟು ನಮ್ಮ ಜವರಿಗಿದೆ ಏನಪ್ಪ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ SSLC ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ಪ್ರಯತ್ನ ಪಡ್ತಾ ಇದೀವಿ. ಇದಕ್ಕೋಸ್ಕರ ನಾವೇನದ ಟೀಚರ್ಸ್ನ ಎಲ್ಲ ಮುಖ್ಯ ಗುರುಗಳನ್ನ ಮೀಟಿಂಗ್ ಕರೆದು ತಗೋತಿದೀವಿ. ನಾನು ಸ್ಕೂಲ್ ವಿಸಿಟ್ ಹೋದಾಗ ಸ್ಪೆಷಲಿ ಸ್ಟೂಡೆಂಟ್ಗಿಂತಲೂ ಟೀಚರ್ಸ್ನೇ ಕರೆದು ಅವ್ರಿಗೆ ಹುರಿದುಂಬಿಸಿ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತೇಳಿ ಅವರು ನಮಗ್ ಸಜೆಷನ್ ಕೊಡ್ತಾ ಇರ್ತಾರೆ. ನಾವು ಅವ್ರಿಗೆ ಕೂಡ ಹೇಳ್ತೀವಿ. ನಾನು ಯಾವತ್ತೂ ಹೈಯರ್ ಆಫೀಸರ್ ಅಂತ ಅವ್ರ ಹತ್ರ ಹೋಗೋದಿಲ್ಲ. ಆಸ್ ಎ ಫ್ರೆಂಡ್ ಆಗಿ ಡಿಸ್ಕಷನ್ ಏನೇನ್ ಸಮಸ್ಯೆ ಏನೇನು ಇಲ್ಲ ಅಂತ. ಅವ್ರು ಹೇಳೋದ್ರ ಪ್ರಕಾರ ಏನಪ್ಪಾ ಅಂದ್ರೆ ಸೀಸನ್ ಬಂದಾಗ ಸ್ಕೂಲಿಂದ ಮಕ್ಕಳು ಬಿಡ್ತಾರೆ, ತಂದೆ ತಾಯಿ ಕರ್ಕೊಂಡು ಹೋಗ್ತಾರೆ. ಸ್ಕೂಲ್ ಆದ ನಂತರ ಮತ್ತೆ ಬರ್ತಾರೆ. ಅಂದ್ರೆ ಸೀಸನ್ದಾಗ ಯಾರು ಬರಲ್ಲ. ಹಿಂಗಾಗಿ ಕೆಲ್ಸಕ್ಕೆ ಕಳಿಸ್ತಾರ ಸ್ವಲ್ಪ ಬಡವರೋದ್ರಿಂದ. ಹಿಂಗಾಗಿ ಮಕ್ಕಳು ಶಾಲೆ ಬಿಟ್ಟವ್ರು ಜಾಸ್ತಿ ಆಗ್ತದ ಅಂತ ಹೇಳಿದ್ದಾರೆ. ಅದನ್ನ ನಾವು ಸ್ವಲ್ಪ ಸರಿಪಡಿಸ್ಬೇಕನ್ನೋದು ಇದೆ. ಸರ್, ಈಗ ನೀವು ಶಾಲೆ ಬಿಟ್ಟವರಿಗೆ ಸ್ಕೂಲಿಗೆ ಕರೆಸ್ಬೇಕಂತ ಇದು ಮಾಡ್ಲತ್ತೀರಿ ಸರ್. ಯಾವ ರೀತಿ ಯೋಜನೆಗಳು ಹಾಕೊಂಡಿರಿ ಸರ್? ಅದೇ ಮೊನ್ನೆ ನಾವು ಕೂಡಿ ಸ್ಕೂಲ್ದಲ್ಲಿ ವಿಸಿಟ್ ಕೊಟ್ಟಾಗ ಅವ್ರು ಬೇಸಿಕಲಿ ಅದನ್ನೇ ಹೇಳಿದ್ರು. ಈ ರೀತಿ ಸ್ಕೂಲ್ ಬಿಟ್ಟು ಮಕ್ಕಳದಂತ ನಾವು ಅವ್ರಿಗೆ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಲಿಸ್ಟ್ ಮಾಡ್ಕೊಂಡು ಬೇಸಿಕ್ ಅವ್ರ ಟೀಚರ್ಸ್ ಮಾತು ಸ್ವಲ್ಪ ಕೇಳಲ್ಲ.
ಯಾಕಂದ್ರೆ ಏನಪ್ಪಾ ಬಿಡು ನಮ್ ಬಡತನದ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಬಟ್ ನಮ್ಮ ಗಳಿಗೆ ಅಲ್ಲೇ ಇರೋದ್ರಿಂದ ಗಳಿಗೆ ಕಳಿಸ್ತಾ ಇದೀವಿ. ಗಳಿಗೆ ಕಳಿಸಿ ಸ್ವಲ್ಪ ತಿಳಿಸಿ ಹೇಳ್ತಾ ಇದೀವಿ. ಅವ್ರು ಸ್ವಲ್ಪ ಸ್ವಲ್ಪ ಹೌದೇನ್ ಸರ್ ಆಯ್ತು ಸರ್ ಅಂತ ಹೇಳ್ತಾರೆ. ಮತ್ತು ಸ್ವಲ್ಪ ಅಲ್ಲಿನೂ ಕಳಿಸಲಿಲ್ಲ ಅಂದ್ರೆ ಅಲ್ಲಿದ್ದು ಬೀಟ್ ಪೊಲೀಸು PSI ಹೇಳ್ತಾ ಇದೀವಿ. ಸ್ವಲ್ಪ ನೀವು ಆ ಕಡೆ ಹೋದಾಗ ಹಿಂಗ ಅವ್ರ ತಂದೆ ಯಾಕೆ ಲಿಸ್ಟ್ ಇದೆ ಅಲ್ಲ, ಅವ್ರ ತಂದೆ ತಾಯಿಗೆ ಹಿಂಗ್ ಹೋಗ್ಯಾರಲ್ಲ ಅಂತ ಸ್ವಲ್ಪ ಚೆಕ್ ಮಾಡ್ರಿ ಅಂತ ಹೇಳ್ತಾ ಇದೀವಿ. ನಮ್ ವಿಸಿಟ್ಗೆ ಹೋದ್ರೆ ನಮ್ಮ RIVA ಹೋಗ್ತಾ ಇರ್ತಾರೆ. ಮತ್ ಪೊಲೀಸರಿಗೆ ಹೇಳಿದೀನಿ, ಅವ್ರು ಹೋದ್ರೆ ಒಂದ್ ಸ್ವಲ್ಪ ಬೇರೆನೇ ಆಗ್ಬಿಡುತ್ತ. ಹಿಂಗ್ ಮಕ್ಳಿಗೆ ಕಳ್ಸಪ್ಪ ಅಂತ ಹೇಳಿ ಅಂತ ಹೇಳ್ತಿದ್ರೆ, ನಾನಂತೂ ಹೋದ್ರೆ ಚೆಕ್ ಮಾಡ್ತಾ ಇದೀವಿ. ಸ್ವಲ್ಪ ನನಗೂ ಚೆಕ್ ಮಾಡಕ್ ಅಲ್ಲಿ ಟೈಮ್ ಇರಲ್ಲ, ಬೇರೆ ಬೇರೆ ಇರೋದ್ರಿಂದ. ಬಟ್ 100% ಅದನ್ನ ಫಾಲೋ ಅಪ್ ಮಾಡ್ತಾ ಇದೀನಿ. ಎಂಟೈರ್ ಸಿಲೆಬಸ್ ಏನ್ ಹೇಳ್ಯಾರ ಬಿಟ್ಟಾರಲ್ಲ, ಆ ಸಿಲೆಬಸ್ ಅದು ತಗೊಂಡ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ವಲ್ಪ ನಾವ್ ಹೆಂಗ್ KS ದಾಗ ಹೆಂಗ್ ಕಲಿಬೇಕು ಎಂಬುದ್ರ ಬಗ್ಗೆನ ಅವ್ರಿಗೆ ಟೀಚರ್ಸ್ ಹೇಳಿದ್ವಿ. ಅಂದ್ರೆ ಹಿಂಗ ಸ್ವಲ್ಪ ಎಷ್ಟು ಟೆಸ್ಟ್ ತಗೋತೀವಲ್ಲ ಅಂದ್ರೆ ಅದು ಅಷ್ಟಷ್ಟು ಇಂಪ್ರೂವ್ಮೆಂಟ್. ಮತ್ತೆ ಡಿಸ್ಕಷನ್ ಮಾಡೋದು ಅಂದ್ರೆ ನಾವೇನ್ ಯೂಸಲ್ ಏನ್ ಮಾಡ್ತೀವಿ, ಕ್ವಶನ್ ಪೇಪರ್ ಕೊಟ್ಬಿಡ್ತೀವಿ, ಆನ್ಸರ್ ನೋಡ್ತಾರ, ನಂಬಲ್ಲೇ ಬಿಡ್ತಾರ, ರಾಂಗ್ ಇದ್ದು ರಾಂಗ್ ಆಗ್ತೀವಿ, ಬರೀ ಮಾರ್ಕ್ಸ್ ಹೇಳ್ಬಿಡ್ತೀವಿ ಅವ್ರಿಗೆ. ಹೇಳೋದ್ರಿಂದ ಏನಾಗುತ್ತಾ, ಮಕ್ಕಳಿಗೆ ನಾವು ಯಾವ್ದು ರಾಂಗ್ ಬರ್ದೀವಿ ಅಂಬುದು ಗೊತ್ತಾಗಲ್ಲ. ಫಸ್ಟ್ ಪ್ರಿಯಾರಿಟಿ ಆ ಕ್ವಶನ್ ಪೇಪರ್ ನಲ್ಲಿ ಡಿಸ್ಕಷನ್ ಮಾಡಿದ್ರೆ ಯಾವ್ದು ಹುಡುಗ ರಾಂಗ್ ಬಂದಿರ್ತಲ್ಲ ಅದು ಅವ್ ಕೇಳವನಿಗೆ ನೆನಪು ಬಂದ್ಬಿಡ್ತದ. ಒಂದ್ ವೇಳೆ ಮೇನ್ ಎಕ್ಸಾಮ್ ದಲ್ಲಿ ಬಂದ್ರೆ ಆ ಹೇಳಿದ್ದು ರಿಮೆಂಬರ್ ಆಗಿಬಿಡುತ್ತೆ ಓದಿದೆ ಅದ್ರನ್ನ. ಅದಕ್ಕೆ ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ರಿ, ಓಲ್ಡ್ ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ರಿ, ಹಂಗ್ ಮಾಡ್ಕೊರಿ ಅಂತ ಹೇಳಿ. ಮತ್ತೆ ಇನ್ನೊಂದ್ ಸ್ವಲ್ಪ ಕೆಲವೊಬ್ರು ಡಿಸ್ಕಷನ್ ಮಾಡೋದ್ರಿಂದ ಜಾಸ್ತಿ ನೆನಪು ಬರುತ್ತೆ. ಅದಕ್ಕೆ ಒಂದು ಹುಡುಗರಿಗೆ ಏನ್ ಮಾಡ್ಬಿಡ್ರಿ, ಕೆಲವು ದಿನ ಒಂದು ಲೆಸನ್ ಕೊಟ್ಬಿಡ್ರಿ. ಈ ಲೆಸನ್ ಮೇಲೆ ಏನದಪ್ಪ, ನಾಳೆ ನೀವು ಓದ್ಕೊಂಡ್ ಬರ್ರಿ, ಇಲ್ಲಿ ಸೆಮಿನಾರ್ ಟೈಪ್ ಇರುತ್ತಾ ಅಂತ. ಅದಕ್ಕೆ ಏನ್ ಮಾಡೋದು ಅಂದ್ರೆ ಅಡ್ವಾನ್ಸ್ 10 ಕ್ವಶನ್ ನಾವೇ ರೆಡಿ ಮಾಡ್ಕೊಂಡು ಹೋಗೋದು. ಹೌದಾ, ಸೆಮಿನಾರ್ ಮುಗಿದ ತಕ್ಷಣ ಆ ಕ್ವಶನ್ ಪೇಪರ್ ಏನ್ ಲೆಸನ್ ಹೇಳಿರ್ತಾರ ಆ ಲೆಸನ್ ಪೇಪರ್ನ ಕ್ವಶನ್ ಆನ್ಸರ್ ಅಂದ್ರೆ ಮತ್ತೆ ಟೆಸ್ಟ್ ತಗೊಂಡ್ಬಿಡೋದು. ಮಕ್ಕಳಲ್ಲಿ ಹೆಂಗಿರ್ತ ಟೆಸ್ಟ್ ಅಂದ್ರೆ ಕೆಲವೊಬ್ರು ಸ್ಕೂಲೇ ಬಿಟ್ಟು ಬಿಡ್ತಾರೆ, ಟೆಸ್ಟ್ ತಗೋತಾರ ನಾಳಿಗೆ ಅನ್ನೋದು. ಅದಕ್ಕೆ ಏನ್ ಮಾಡಿಬಿಡ್ರಿ, ಡೈರೆಕ್ಟ್ ಆಗಿ ಇದು ತಗೊಂಡ್ಬಿಡ್ರಿ ಟೆಸ್ಟ್. ಅಂದ್ರೆ ಇದೇನಾ ಟೆಸ್ಟ್ ಅನ್ಬೇಕು ಅವ್ರಿಗೆ, ಇದೇನಾ ಎಕ್ಸಾಮ್ ಅಂದ್ರೆ ಅವ್ರಿಗೆ ಸ್ವಲ್ಪ ಬಿಡು ಬರ್ತದ ಅಂತ ಹೇಳಿ. ಈಗ ಎಕ್ಸಾಮ್ ಅಂದ್ರೆ ಎಲ್ರಿಗೂ ಭಯ. ಆಗ್ಬೇಕಂತೇಳಿ ಈ ರೀತಿ ಪ್ಲಾನ್ ಮಾಡಿದೀವಿ. ಅದಕ್ಕೆ ಶಾಸಕರು ಕೂಡ ಒಪ್ಕೊಂಡ್ರ. ನಾವು ಸ್ಕೂಲಿಗೆ ವಿಸಿಟ್ ಹೋದಾಗ ಆ ರೀತಿ ಮಾಡಂತ ಹೇಳಿದೀವ್ರಿ. ನಮ್ದು ಅದೊಂದು ಆಸೆ ಅದು ಒಂದು ಲೈಬ್ರರಿ ವ್ಯವಸ್ಥೆ ಒಂದ್ರದ್ದು ಮಾಡ್ಬೇಕನ್ನೋದ. ಲೈಬ್ರರಿ ವ್ಯವಸ್ಥೆದೊಂದು ಮಾಡಿಸ್ಬೇಕು ಓದಕ. ಯಾಕಂದ್ರೆ ನಮಗೂ ಓದಕ ಯಾವ್ದು ಇರ್ಲಿಲ್ಲ. ನಾವು ಓದ್ಬೇಕಾದ್ರೆ ಆ ಕಡೆ ಕುಂತೆ ಓದಿದಂಗ. ಎಲ್ಲಾದ್ರೂ ಲೈಬ್ರರಿ ಇತ್ತು ಅಂದ್ರೆ ಆರಾಮ್ ಚೆನ್ನಾಗಿ ಹುಡುಗರು ಕೆಲವೊಬ್ರು ಓದ್ಬೇಕಂತಿರ್ತಾರ, ಸೂಟೇಬಲ್ ಪ್ಲೇಸ್ ಇಲ್ಲ. ನಮ್ಮ ಬಡತನ ಇರ್ತಕ್ಕಂಥ ಮನೆಗಳು. ಶ್ರೀಮಂತರ ಅವ್ರಿಗೊಂದು ಅಲ್ಲೊಂದು ಇಲ್ಲೊಂದು ಮನೆ ರೂಮ್ಗಳು ಇರ್ತಾವ. ಈಗ ಬಡವ್ರು ಇಲ್ಲಾಂದ್ರೆ ಅಟ್ಲೀಸ್ಟ್ ಲೈಬ್ರರಿಯಲ್ಲಿ ಬಂದು ಕುಂತು ಓದ್ಬೇಕಂತ ಹೇಳಿ. ಅದಾವ ಅದರ ಲೈಬ್ರರಿ ಅದಾವ. ಬಟ್ ಗೌರ್ಮೆಂಟ್ ಇದ್ರೆ ಇನ್ನ ಚೆನ್ನಾಗಂತ ಇವ್ರು ಸಾಹೇಬ್ರು ಹೇಳಿದಾರೆ, ಮಾಡ್ತೀವಂತ. ಲೈಬ್ರರಿದೊಂದು ಕನಸಿದೆ ನಮ್ಗೆ. ಅಲ್ಲ ಅದಂತೂ ಇದ್ರಲ್ಲಿ ಇದೆ. ಯಾವುದು ತಾಲೂಕಾ ಪಂಚಾಯತಿ ವೈಸ್ ಮಾಡ್ತಿದ್ರೆ, ಪಂಚಾಯತಿ ವೈಸ್ ಲೈಬ್ರರಿ ಇದಾವೆ. ಅಲ್ಲ ಇದಾವೆ, ಬಟ್ ಹಿಂಗೆ ಪ್ಲೇಸ್ ಇಲ್ಲ ಅದಕ್ಕೆ ಏನ್ ಮಾಡ್ತಾ ಇದಾರೆ, ಸುಮ್ನೆ ನಾಮಕಾವಸ್ಥೆ ನಡೆಸ್ತಾ ಇದಾರೆ. ಎಲ್ಲಾದ್ರೂ ಒಂದಿದ್ರೆ ಆಕ್ಚುಲಿ ಬಹಳ ಪರಿಣಾಮಕಾರ ಆಗುತ್ತಾರೆ. ಯಾಕಂದ್ರೆ ಓದಕ ಡಿಸ್ಕಷನ್ ಮಾಡಕ್ ನೀವೇ ನೋಡ್ರಿ, ಗುಲ್ಬರ್ಗ ಗ್ರಂಥಾಲಯಕ್ಕೆ ಹೋದ್ರೆ ಜಾಗ ಸಿಗಲ್ಲ. ಹಿಂಗೆಲ್ಲ ಇದು ಮಾಡ್ಕೊಂಡು ಇಟ್ಟಿರ್ತಾರೆ. ಅಲ್ಲೇ ನೀವು ಅಡಿಟ್ ಆದ್ರ ಸಂಡೇ ಯಾಕೆ ಬಂತಪ್ಪ, ಮಂಡೇ ಯಾಕೆ ಬಂತ, ರಜೆ ದಿವ್ಸ ಯಾಕೆ ಬಂತು ಅಂತ ಇರ್ತೀವಿ. ಆ ದಿವ್ಸನ ಅವ್ರಿಗೆ ಓದಕ್ ಎಲ್ಲಿ ಸಿಗಲ್ಲ, ಚಟಪಟಿಸ್ತಾ ಇರ್ತಾರ. ಅದಕ್ಕಾಗಿ ಲೈಬ್ರರಿದೊಂದು ಸ್ವಲ್ಪ ಆದ್ರೆ ಚೆನ್ನಾಗಾಗತ್ತೆ. ಸಾಹೇಬ್ರು ಎಜುಕೇಶನ್ ಬಗ್ಗೆ ಇಂಟ್ರೆಸ್ಟ್ ಇದಾರಲ್ಲ ನಮ್ MLA ಸಾಹೇಬ್ರು, ಹಿಂಗಾಗಿ ಅವ್ರು ಎಲ್ಲಾನೇ ಮಾಡಮಂತ ಹೇಳಿದಾರೆ. ಮಾಯ್ತಂದ್ರೆ ನಮ್ದೊಂದು ಚೆನ್ನಾಗಿ ಒಂದು ಲೈಬ್ರರಿ ಮಾಡ್ಬೇಕನ್ನೋದೊಂದು ಆಸೆ ಇದೆ. ಆದ್ರೂ ಮುಗೀತು. ಎಸ್ ಒತ್ತು ಕೊಡ್ತಾರೆ, ಕಲಿಕೆಗೆ ಒತ್ತು ಕೊಡ್ತಾ ಸರ್. ಇದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳು ದುಶ್ಚಟಗಳಿಗೆಲ್ಲ ಇದು ಅಲ್ಲತ್ತಾರೆ ಸರ್. ಹೌದು. ಆ ರೀತಿ ಅವೆಲ್ಲ ತಡೆಗಟ್ಟಕ್ ತಾವ್ ಏನಾದ್ರು ಕ್ರಮಗಳು ಏನಾದ್ರು ಜಾರಿಗೆ ತರಲತ್ತೀರಿ ಸರ್? ಅಲ್ಲ, ಕ್ರಮ ಅಂತೂ ಮೊದಲಿಂದ ಇದಾವೆ. ಕಾನೂನು ಯಾವ್ದಕ್ಕಾದ್ರೂ ಕಾನೂನು ಇದೆ. ಬಟ್ ಏನಂದ್ರೆ ಅದು ನಮ್ಮಲ್ಲಿ ಅವೇರ್ನೆಸ್ ಬರ್ಬೇಕು. ಈಗ ನಾವು ಹೇಳ್ತಾ ಇರ್ತೀವಿ ಅಂತಾರೆ, ಮತ್ತೆ ಟೀಚರ್ಸ್ನು ಹೇಳ್ತಾ ಇರ್ತಾರೆ, ಪೇರೆಂಟ್ಸ್ ಹೇಳ್ತಾ ಇರ್ತಾರೆ. ಬಟ್ ಅವರಲ್ಲಿ ಯಾವಾಗ ಮನಸ್ಸು ಬರುತ್ತಲ್ಲ, ಅದ್ರಾಗ ಪೇರೆಂಟ್ಸ್ದು ಕೂಡ ಇದಿದೆ. ಈಗೆಲ್ಲನೇ ಆನ್ಲೈನ್ ಇರೋದ್ರಿಂದ ಮೊಬೈಲ್ ನಾವು ಎಜುಕೇಶನ್ ಯೂಸ್ ಮಾಡ್ತೀವಿ. ಈಗ ಅವ್ರು ಎದಕ್ ಇದು ಮಾಡ್ತಾರಂತ ಹೇಳಕ್ ಆಗಲ್ಲ.
ಹಿಂಗಾಗಿ ಅವೇರ್ನೆಸ್ ಇಂಪಾರ್ಟೆಂಟ್. ಹಿಂಗ್ ಮಕ್ಕಳಲ್ಲಿ ಕೂಡ ಬರುತ್ತಾ ಬಂದಾಗ ತಡೆ ಹಿಡಿತಾರ. ಜಾಗೃತ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಮಾಡ್ತಾ ಇರ್ತೀವಿ. ನಮ್ಮ ಇಲಾಖೆಯಿಂದ ಜಾಗೃತ ಕಾರ್ಯಕ್ರಮ ಮಾಡ್ತಿರ್ತೀವಿ. ಮತ್ತೆ ಬೇರೆ ಬೇರೆ ಇಲಾಖೆಗಳ ಸಹಯೋಗದಲ್ಲಿ ಮಾಡ್ತಾ ಇರ್ತೀವಿ. ಮತ್ತೆ ಸ್ಕೂಲ್ ವಿಸಿಟ್ ಬಂದಾಗ ಅದೆಲ್ಲ ಹೇಳ್ತಾನೆ ಇರ್ತೀವಿ ಇದ್ರ ಬಗ್ಗೆ. ಈಗಾಗಲೇ ಸರ್ ಹ್ಮ್. ಹ್ಮ್. ಅದನ್ನೇ ಹೇಳ್ತೀನಿ, ಯಾವ್ದು ದುಶ್ಚಟ ಯಾರಾಗ್ತಾರಂದ್ರೆ ಅವನು ಮನ ಪರಿವರ್ತನೆ ಇರ್ಬೇಕು. ಹೌದಿಲ್ಲ, ಇಲ್ಲಿ ನಾನ್ ಮಾಡೋದು ರೈಟ್ ರಾಂಗ್ ಅಂತ ಅವ್ನ ಸೆಲ್ಫ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕನ್ನಡಿ ಮೇಲೆ ನೋಡಿದ್ರೆ ನನ್ನ ಫೇಸ್ ನನಗ್ ಕಾಣಿಸುತ್ತೆ. ಇಲ್ಲಿ ಬಾಕಿ ಟೈಮ್ದಾಗ ಏನು ಕಾಣಲ್ಲ. ಈಗ ನಾವ್ ಏನ್ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಅದನ್ನೇ ಈಗ ನಾವು ಗೊತ್ತಿರ್ಬೇಕು ಏನ್ ಮಾಡಿದ್ರೆ ಕರೆಕ್ಟ್ ಇರುತ್ತೆ ಅಂತ. ಮ್ಯಾಕ್ಸಿಮಮ್ ಏನಾಗುತ್ತೆ ಅಂದ್ರೆ ಈ ಉದಾಹರಣೆ ನನ್ಗೆ ವರ್ಕ್ ಬರ್ಡನ್ ಆಯ್ತಪ್ಪ ಅಂತೇಳಿ ರಾತ್ರಿ ಕೊಡಕ್ ಹೋಗ್ಬಿಡ್ತಾರೆ. ವರ್ಕ್ ಬರ್ಡನ್ನೇ ಮಾಡ್ಕೋಬಾರ್ದು, ಎಂಜಾಯ್ ಮಾಡ್ಬೇಕು, ಎಂಜಾಯ್ ಮಾಡ್ಕೋಬೇಕು. ಈಗ ನಾವು 24 hours ಡ್ಯೂಟಿ ಇರೋದ್ರಿಂದ ನನಗಿಲ್ಲಿ ಏನು ವರ್ಕೇ ಇಲ್ಲ ಅನಿಸ್ಬಿಡಕತ್ತದ. ಈಗ ಮಿಲಿಟರಿ 24 hours ಮಾಡಿವಿ, 4 ತಾಸು 5 ತಾಸು ಮಕ್ಕೊಂಡಿವಿ. ಬರೋಣ ಪಿಡಿಯೋದಾಗ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡಿದೆವು, PSI ಇದ್ದಾಗೂ ಹಂಗೆ. ಈಗ ನನಗೆ ಇಲ್ಲಿ ಏನಪ್ಪ ಬರೀ AC ದಾಗ ಕೂಡೋದಲ್ಲ, ಏನು ವರ್ಕೇ ಇಲ್ಲ ಅನಿಸ್ತದೆ. ಎಲ್ಲರೂ ಅದೇ ತಹಸೀಲ್ ಸಿಕ್ಕಾಪಟ್ಟೆ ವರ್ಕ್ ಅಪ್ಪ, ಟೈಮ್ ಇಲ್ಲ ಅಂತಾರೆ. ಬಟ್ ನನಗಿದ್ರೆ ಏನು ಇಲ್ಲ ಬಿಡು ವರ್ಕ್ ಅನಿಸ್ತದೆ. ಹಿಂಗ ಸ್ವಲ್ಪ ಎಂಜಾಯ್ ಮಾಡಕ್ ನಮ್ಮ ಮನಸ್ಸು ಗಟ್ಟಿದ್ರೆ ಏನು ಸಮಸ್ಯೆ ಇಲ್ಲ ಅನ್ನೋದು ನಮ್ದು. ಈಗಾಗಲೇ ನಿಮ್ ಬಗ್ಗೆ ಒಂದು ವಿಷಯ ಕೇಳ್ಪಟ್ರಿ ಸರ್. ತಾವು ಓದೋದ್ರೊಳಗ್ ಬಿಟ್ಟನು, ತಮ್ಮ ಕೆಲಸದೊಳಗ್ ಬಿಟ್ಟನು, ತಮ್ದು ಸಂಗೀತ ಆಗ್ಲಿ ನೃತ್ಯದೊಳಗೆಲ್ಲ ಬಹಳ ಆಸಕ್ತಿ ಹೊಂದಿರ ಅಂತ ಹೇಳಿ. ಏನ್ ನಾವು ಸ್ವಲ್ಪ ಡ್ಯಾನ್ಸರ್, ಡ್ಯಾನ್ಸ್ ಮಾಡ್ತಿರ್ತೀವಿ. ಸಾಂಗ್ ಇರೋದು ಸ್ವಲ್ಪ ಗಿಟಾರ್. ಅದು ನಾನು ಮಿಲಿಟರಿಯಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಹಿಂಗಾಗಿ ಗಿಟಾರ್ ಕಲ್ತೆವು. ಮತ್ತೆ ಡ್ರಮ್ಸ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾ ಇದ್ದೆವು. ಹಿಂಗಾಗಿ ಇವಾಗ ಕೆರೋಕೆ ಬಂದಿರೋದ್ರಿಂದ ಸಾಂಗ್ ಸ್ವಲ್ಪ ನಾರ್ಮಲ್ ಸಾಂಗ್ ಮಾಡ್ತಾ ಇರ್ತೀವಿ ಟೈಮ್ ಪಾಸ್ಗೆ. ನಮ್ ಸಲುವಾಗಿ ಒಂದು ಯಾವ್ದಾರ ಒಂದು ಸಾಂಗ್ ಆಡ್ಬೋದ್ರಿ ಸರ್? ಇಲ್ಲ, ಈಗೇನು ಬೇಡ, ಇಷ್ಟ ಟೈಮ್ ಇದೆ, ಮತ್ತೆ ಇದ್ದಾಗ ಮಾಡನ್ರಿ. ಸರ್ ಇನ್ನೊಂದೇನಂದ್ರೆ ಸರ್, ತಾವು ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಕೊಟ್ಟು ಜನರ ಜೊತೆ ಸ್ಪಂದನೆ ಮಾಡ್ತೇನಂದ್ರಿ ಸರ್. ಜನರ ರೆಸ್ಪಾನ್ಸ್ ಹೆಂಗದ್ರಿ ಸರ್ ನಿಮ್ ಜೊತೆ? ಪರವಾಗಿಲ್ಲ. ಈಗ ನೋಡ್ರಿ, ನಾವು ಯಾರಿಗಾದ್ರೂ ರೆಸ್ಪೆಕ್ಟ್ ಕೊಟ್ರೆ ಅವರು ನಮಗ್ ರೆಸ್ಪೆಕ್ಟ್ ಕೊಡ್ತಾರೆ. ಈಗ ನಾವ್ ಹೇಳಿದ ನಮಸ್ಕಾರ ರೀ ಏನಂತ ಅಂತಂದ್ರೆ ಅವ್ರು ಇಲ್ಲ ಸರ್ ನಮ್ ಸರ್ ಅಂತಾರ. ಈಗ ನಾವು ಅವ್ರ ಹತ್ರ ಬೆರ್ತಾರೆ, ಅವ್ರು ತಮ್ಮ ಕಷ್ಟಗಳನ್ನ ಹೇಳ್ಕೊತಾರೆ. ಯಾವಾಗ ಜನಗಳದ ಕಷ್ಟ ಅಂದ್ರೆ ಅವ್ರದ್ದು ಸಮಸ್ಯೆನ ಬಗೆಹರಿತದಂತ ಅವ್ರಿಗೆ ಭರವಸೆ ಬಂತಂದ್ರ ಅವ್ರ ಸಮಸ್ಯೆಗಳು ಹೇಳ್ಕೊಳಕ್ ಶುರು ಮಾಡ್ತಾರೆ. ಈಗ ತಾವ್ ಇದ್ ಮಾಡಕ್ಕೆ ನಾನು ಎಷ್ಟೇ ಸುತ್ತಾಡಿದ್ರು ಕೆಲ್ಸನೇ ಆಗಲ್ಲ ಅಂದ್ರ ಬರಲ್ಲ ಯಾರು. ಇಲ್ಲಪ್ಪ ನಾನು ಇಷ್ಟು ದಿನ ಆಗ್ಲಾರ ಕೆಲಸ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂದ್ರೆ ಕೆಲ್ಸ ಆಗಕತ್ತವ ಅಂದ್ರೆ ಎಲ್ರು ಬರ್ತಾರ. ಹಿಂಗಾಗಿ ಜನಗಳಿಗೆ ಅಲ್ಲಿ ಹೋದಾಗ ನಾವು ಸ್ಪಂದನೆ ಮಾಡ್ತೇವೆ, ಅವರು ನಮಗ್ ತುಂಬಾ ಸ್ಪಂದನೆ ಮಾಡ್ತಾರ. ಬೇಸಿಕಲಿ ಜೇವರ್ಗಿ ತಾಲೂಕ್ ಎಲ್ಲಾನೇ ನನಗೆ ಪರಿಚಯ ಇರೋದ್ರಿಂದ ಮ್ಯಾಕ್ಸಿಮಮ್ ಆದಷ್ಟು ಫೋನ್ನಾಗ ನಾನು ಯಾವತ್ತೂ ಯಾವುದೇ ಫೋನನ್ನ ಇದು ಮಾಡಲ್ಲ, ಸ್ವಿಚ್ ಆಫ್ ಇಡೋದಾಗ್ಲಿ ಅಥವಾ ಏನೇ ಆಗ್ಲಿ. ಯಾಕೆ ನನ್ನ ಮೊದಲಿಂದ ಹ್ಯಾಬಿಟ್ ಅಂತಂದ್ರೆ, ಯಾರಾದ್ರೂ ವ್ಯಕ್ತಿ ಫೋನ್ ಮಾಡ್ಬೇಕಾದ್ರೆ ನಾನು ನನ್ನ ಹತ್ರ ಕೆಲ್ಸ ಇದ್ರೆ ಮಾಡಿರ್ತಾರ ಅವ್ರು. ಯಾವ್ದಾದ್ರು ಟೈಮ್ ಪಾಸ್ಗೆ ಮಾತಾಡೋದಾಗ್ಲಿ ಹಂಗ್ ಮಾಡಲ್ಲ. ಹಿಂಗಾಗಿ ನಾನ್ ಬಂದಿಟ್ರೆ ಅವ್ರಿಗೆ ಏನಾದ್ರು ತೊಂದ್ರೆ ಆಗ್ಬೋದನ್ನ ಕಾರಣಕ್ಕಾಗಿ ಯಾವತ್ತೂ ಬಂದಿಡಲ್ಲ. ಒಂದ್ ವೇಳೆ ಯಾವ್ದೋ ಮೀಟಿಂಗ್ ಅಂತರಲ್ಲಿದ್ರೆ ಫೋನ್ ಬೇಕಾದ್ರೆ ರಿಸೀವ್ ಮಾಡ್ಲಿದ್ರೆ ಮತ್ತೆ ಒಳ್ಳೆ ನಾನು ಅವ್ರಿಗೆ ಹಚ್ತೀನಿ, ನನ್ನ ನಂಬರ್ ಇದ್ರು ಕೂಡ ಹಚ್ತೀನಿ. ಸರ್ ಈಗ ಸದ್ದ ತಾವು PSI ಲಿಂತ KS ಆದ್ರಿ ಸರ್. ಮುಂದೇನಾದ್ರೂ ಮುಂದಿನ ದಿನಗಳದ UPSC ಎಕ್ಸಾಮ್ ಬರೋದೇನಾದ್ರ? ಇಲ್ಲ, ನಮ್ದು ಏಜ್ ಎಲ್ಲ ಮುಗಿತು. ಇವಾಗ ನನಗ 50 years ಏಜ್. 50 years ಏಜ್. ಇದ್ರಲ್ಲೇ ಖುಷಿ ಆಗಿದ್ದೀವಿ. ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾವೇನ್ ಅನ್ಕೊಂಡಿದ್ದೇವೆ ಎಲ್ಲ ಮುಗಿಸಿದೀವಿ. ಬಟ್ ಜನಗಳ ಸೇವೆ ಮಾಡ್ಬೇಕಾದ್ರೆ ಜನಗಳ ಸೇವೆ ಮಾಡ್ತಾ ಇದ್ದೀವಿ. ಸರ್ ಇನ್ನೊಂದೇನಂದ್ರ ಇತ್ತೀಚಿನ ದಿನಗಳದಾಗ್ರಿ ಸರ್, ವಿದ್ಯಾರ್ಥಿಗಳು ತಾವು ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ್ರ ಅಲ್ಲಿ ಏನೋ ಅಲ್ಲಿ ಒಂದು ಶಿಕ್ಷಣಕ್ಕೆ ಸಂಬಂಧಿತ ವಿಷಯಗಳಿಂದಾಗಿ ಆತ್ಮಹತ್ಯೆಗಳು ಜಾಸ್ತಿ ಆಗತ್ತವ್ರಿ ಸರ್. ಅದಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ವಿದ್ಯಾರ್ಥಿಗಳಿಗೆ? ಅದನ್ನೇ ಯಾವತ್ತು ಏನಂತಂದ್ರೆ ಧೈರ್ಯ ಬಿಡಬಾರ್ದು ಅನ್ನೋದು. ಧೈರ್ಯ ಬಿಡಬಾರ್ದು. ಏನೇ ಇದ್ರು ಚಾಲೆಂಜಿಂಗ್ ಫೇಸ್ ಮಾಡ್ಕೋಬೇಕು. ಸ್ವಲ್ಪ ಅದೇ ಮೋಟಿವೇಶನ್, ತಂದೆ ತಾಯಿ ಮೋಟಿವೇಶನ್. ಇವತ್ತ ನಾಳೆ ಎಲ್ರು ಬಿಸಿ ಸಡಲ್ ಇರೋದ್ರಿಂದ ಮಕ್ಳ ಬಗ್ಗೆ ಯಾರು ಗಮನ ಕೊಡ್ತಲ್ಲ. ಈಗ ನಾನೇನ್ ತಮಗೆ ಹೇಳ್ದೆ, ಎಲ್ಲಾ ಮಕ್ಳ ಜವಾಬ್ದಾರಿನ ನಮ್ ಮಿಸ್ಸಸ್
ಒತ್ತುಕೊಂಡ್ರು. ಹಿಂಗಾಗಿ ನಾನೇನ್ ಮಾಡಿದೆ, ಓದೋದ್ರ ಕಡೆ ಗಮನ ಕೊಟ್ಟೆ. ಈ ಹಂಗೆ ಈಗ ಕೆಲವೊಂದ್ ಕಡೆ ಏನಾಗುತ್ತೆ, ಇಬ್ರು ಈಗ ನಂಬಲ್ಲೇನೆ ಎಷ್ಟೋ ಗಂಡ ಹೆಂಡತಿ ಇಬ್ರು ಜಾಬಿಸ್ಟ್ ಇರ್ತಾರೆ. ಮಕ್ಳ ಕಡೆ ಜಾಸ್ತಿ ಗಮನ ಕೊಡಲ್ಲ. ಇಂಥ ಇದ್ರಲ್ಲಿ ಆಗುತ್ತಾ, ಬಟ್ ಮಕ್ಳಿಗೆ ಧೈರ್ಯ ತುಂಬಬೇಕು. ಈಗಿನ ಮಕ್ಳು ಏನಪ್ಪಾ ಅಂತ, ಈಗ ಕಾಂಪಿಟೇಷನ್ ಯುಗ ಅಲ್ಲ, ಕಾಂಪಿಟೇಷನ್ ಯುಗ ಇದ್ರಲ್ಲಿ ಎಲ್ರು ಥಿಂಕ್ ಮಾಡ್ತಾರೆ, ನಾನು ಸಾಧನೆ ಮಾಡ್ಬೇಕು ಅಂತ. ಅದ್ರಲ್ಲಿ ಏನಾದ್ರು ಫೇಲ್ ಆದ್ರೆ ನಿರೀಕ್ಷಣೆ ಜಾಸ್ತಿ ಇರುತ್ತಲ್ಲ, ಹಿಂಗಾಗಿ ಸ್ವಲ್ಪ ಮನಸ್ಥಿತಿ ಚೇಂಜ್ ಆಗುತ್ತೆ. ಎಲ್ರು ಸ್ವಲ್ಪ ಧೈರ್ಯವಾಗಿರ್ಬೇಕು. ಇದೆ ಎಜುಕೇಶನ್ ನಮ್ ಕಾಲ್ ಮೇಲೆ ನಾವು ನಿಂತಿರ್ಬೇಕಂತ. ಸರ್ಕಾರಿ ನೌಕರಿನೇ ಅಂತಿಮ ಅಲ್ಲ. ಇದೆಲ್ಲ ನಾವು ತಂದೆ ತಾಯಿ ಎಜುಕೇಟೆಡ್ ಮಾಡ್ತಾ ಇದಾರೆ, ಬದುಕಕ್ಕೆ ಏನಾದ್ರು ಒಂದು ದಾರಿ ಹುಡುಕ್ಬೇಕು. ಸಾಯದೆ ಒಂದು ಅಂತಿಮ ತೀರ್ಮಾನ ಅಲ್ಲ. ಅದಕ್ಕೆ ಧೈರ್ಯ ಮಾಡಿ ಮುನ್ನುಗ್ಬೇಕು. ಏನೇ ಬರ್ಲಿ ನಮ್ಗೆ ಒಳ್ಳೇದಾಗತ್ತ ಅನ್ನೋದು ಭಾವನೆ ಇರ್ಬೇಕು ಅನ್ನೋದು. ಧನ್ಯವಾದಗಳು ಸರ್. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸಹ ನಮ್ಮೊಂದಿಗೆ ನಮಗ್ ಸಂದರ್ಶನ ನೀಡಿ ಮಾಹಿತಿಗಳನ್ನು ಹಂಚಿಕೊಂಡಂತ ಮಲ್ಲಣ್ಣ ಯಲಗೋಡು ಸರ್ ಅವರಿಗೆ ತುಂಬ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಮತ್ತೋರ್ವ ಅತಿಥಿಗಳೊಂದಿಗೆ ಆಗಮಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಧನ್ಯವಾದಗಳು.